ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಸಾಕಷ್ಟು ಸ್ವಿಚ್ ವರ್ಡ್ಸ್ಗಳು, ಅದರಲ್ಲೂ ವೇದಿಕ್ ಸ್ವಿಚ್ ವರ್ಡ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಜಾಬ್ ಅಂತ ಬಂದಾಗ ಡ್ರೀಮ್ ಜಾಬ್ ಇರ್ಬೋದು, ಗವರ್ನಮೆಂಟ್ ಜಾಬ್ ಇರ್ಬೋದು, ಎನಿ ನಿಮ್ಮ ಒಂದು ಸೆಲೆಕ್ಟ್ ಮಾಡಿಕೊಂಡು ನಾನು ಇದೇ ಜಾಬಿಗೆ ಹೋಗ್ಬೇಕು, ನಾನು ಅದಕ್ಕೋಸ್ಕರನೇ ಈ ಒಂದು ಎಜುಕೇಶನ್ ಮುಗಿಸ್ಕೊಂಡಿರೋವಂಥದ್ದು, ಅದಕ್ಕಾಗಿಯೇ ನಾನು ಈ ಒಂದು ಡಿಗ್ರಿ ಮುಗಿಸ್ಕೊಂಡಿರೋಂಥದ್ದು ಅಂಥದ್ದು ಇದೆಲ್ಲ ನೀವು ತುಂಬ ಯಾರ್ಯಾರೆಲ್ಲ ಡ್ರೀಮ್ ಜಾಬನ್ನು ಇಟ್ಕೊಂಡಿದ್ದೀರೋ ಅವರಿಗೆಲ್ಲರಿಗೂ ನಾನು ಸಾಕಷ್ಟು ರೆಮಿಡೀಸನ್ನು ಕೊಟ್ಟಿದ್ದೀನಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ನಿಮ್ಮ ಸ್ವಿಚ್ ವರ್ಡ್ಸಿಂದ ನಮಗೆ ಜಾಬು ಸಿಕ್ಕಿದೆ, ಇಂಟರ್ವ್ಯೂ ಬಂದಿದೆ ಅಂತ ಹೇಳಿ ಸಾಕಷ್ಟು ಮೆಸೇಜ್ಗಳು ಬಂದಿರೋದು, ಕಾಮೆಂಟ್ಸ್ಗಳು ಬಂದಿರೋದು ತುಂಬ ಖುಷಿ ಕೊಡ್ತಾ ಇದೆ. ಅದರಲ್ಲಿ ನೋಡಿ, ನಾನು ವೇದಿಕ್ ಸ್ವಿಚ್ ವರ್ಡ್ ಏನು ಕೊಟ್ಟಿದ್ದೀನಿ ಅಲ್ವಾ, ಪದೇ ಪದೇ ನಾನು ಹೇಳುವಂಥದ್ದು ಅಶೋಕ ಸ್ತಂಭ ಮತ್ತು ಸತ್ಯಮೇವ ಜಯತೆ ಅನ್ನುವಂಥದ್ದು ತುಂಬ ಪವರ್ಫುಲ್ ಆಗಿರುವಂಥ ವೇದಿಕ್ ಸ್ವಿಚ್ ವರ್ಡ್. ಈ ಎರಡು ಸ್ವಿಚ್ ವರ್ಡನ್ನು ಹೊಸದಾಗಿ ಬಂದಿರುವಂಥ ವ್ಯೂವರ್ಸ್ಗಳು ಇರ್ಬೋದು, ಸಬ್ಸ್ಕ್ರೈಬರ್ಸ್ಗಳಿಗೆ ಇರಬಹುದು, ರೀಚ್ ಆಗಲಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ಒಂದ್ಸತಿ ಹೇಳ್ತಾ ಇದ್ದೀನಿ ಅಷ್ಟೇ. ಸತ್ಯಮೇವ ಜಯತೆ ಮತ್ತು ಅಶೋಕ ಸ್ತಂಭ, ಇದನ್ನ ಈ ವಿಡಿಯೋ ಇದೆ, ದಯವಿಟ್ಟು ನೋಡಿ, ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಉಪಯೋಗ ಮಾಡಿಕೊಡಿ. ಇದ್ರ ಒಟ್ಟಿಗೆ ಸಾಕಷ್ಟು ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕವನ್ನು ಸಹ ಕೊಟ್ಟಿದ್ದೀನಿ, ಅದನ್ನೂ ಮಾಡ್ಕೊಳ್ಳಿ. ಹಾಗೆ ಸ್ವಿಚ್ ವರ್ಡ್ಸ್ಗಳು ಕೊಟ್ಟಿದ್ದೀನಿ, ಸ್ವಿಚ್ ಕೋಡ್ಗಳನ್ನು ಕೊಟ್ಟಿದ್ದೀನಿ, ಸಾಕಷ್ಟು ನಾನು ರೆಮಿಡೀಸ್ ಅನ್ನ ಕೊಡ್ತಾ ಬರ್ತಾ ಇದ್ದೀನಿ. ಅದರಲ್ಲಿ ಇವತ್ತು ನಾನು ತಗೊಂಡು ಬಂದಿರೋ ಅಂಥದ್ದು ಕೂಡ ಕೇವಲ ಒಂದೇ ಒಂದು ಶಬ್ದ, ಅಂದ್ರೆ ಒಂದೇ ಒಂದು ವರ್ಡ್ ನಿಮ್ಮ ಒಂದು ಉದ್ಯೋಗ ಅವಕಾಶಕ್ಕೆ ನಿಮಗೆ ದಾರಿ ಮಾಡಿಕೊಡುತ್ತೆ. ಸೊ ಹಾಗಾದ್ರೆ ಏನದು, ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ನೀವು ಯಾರೆಲ್ಲ ಜಾಬ್ ಸಿಕ್ಕಿಲ್ಲ ಅಂತ ಅನ್ಕೊಳ್ತಾ ಇದ್ದೀರೋ ಅವ್ರುಗಳೆಲ್ಲ ನನ್ನ ಈ ವಿಡಿಯೋ ಸಿಕ್ಕ ತಕ್ಷಣ ನಿಮಗೆ ಜಾಬ್ ಸಿಕ್ಕಿದೆ ಅಂತಾನೆ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಫುಲ್ ಪಾಸಿಟಿವ್ ಆಗಿ, ನನಗೆ ಇನ್ಮೇಲೆ ಯಾವುದೇ ತರದ ತೊಂದರೆ ಇಲ್ಲ, ನಾನು ಮನೆಯಲ್ಲೇ ಕೂತು ಸಾಕಷ್ಟು ಈ ರೆಮಿಡೀಸ್ಗಳನ್ನ ಮಾಡ್ತಾ ಮಾಡ್ತಾ ನನ್ನ ಪ್ರಯತ್ನವನ್ನ ಮಾಡ್ತಾ ಮಾಡ್ತಾ ನನಗೆ ಜಾಬ್ ಸಿಕ್ಕಿದೆ ಅನ್ನುವಂತ ಸ್ಟ್ರಾಂಗ್ ಆಗಿ, ಡಿಟರ್ಮಿನೇಷನ್ ಆಗಿ ಒಂದು ಮೈಂಡ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಅಲ್ಲಿ ಏನು ಕನ್ಫ್ಯೂಷನ್ ಬೇಡ, ಆ ತರ ಮೈಂಡ್ ಸೆಟ್ ಮಾಡ್ಕೊಂಡು ಈಗ ನಾವು ಕೊಟ್ಟಿರುವಂತ ಸಾಕಷ್ಟು ರೆಮಿಡೀಸ್ ನ ನೀವು ಮಾಡ್ತಾ ಹೋಗಿ, ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ನಿಮ್ಗೆ ಜಾಬ್ ನಾಕ್ ಮಾಡ್ಕೊಂಡು ಹುಡ್ಕೊಂಡು ಬರೋದ್ರಲ್ಲಿ ಸಂಶಯನೇ ಬೇಡ. ಸೊ ಹೀಗಿರುವಾಗ ಇಲ್ಲಿ ನಾನು ತಗೊಂಡು ಬಂದಿರುವಂತ ಒಂದು ಪವರ್ಫುಲ್ ಶಬ್ದ ಯಾವ್ದೋದು ಅಂತ ಹೇಳಿದ್ರೆ ಲೆಮನ್ ಡ್ರಾಪ್. ಲೆಮನ್ ಡ್ರಾಪ್, ಲೆಮನ್ ಡ್ರಾಪ್. ನೋಡಿ, ಈ ಒಂದು ಶಬ್ದ ನಾನು ನಿಮಗೆ ತಗೊಂಡು ಬಂದಿದ್ದೀನಿ ಅಲ್ವಾ. ಯಾರೆಲ್ಲ ಜಾಬಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರೋ, ಜಾಬ್ ಅಂದ್ರೆ ಮುಗೀತು, ಅದರಲ್ಲಿ ಗವರ್ಮೆಂಟ್ ಜಾಬು, ಡ್ರೀಮ್ ಜಾಬು ಎಲ್ಲದೂ ಸೇರ್ಕೊಳ್ಳುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ನೋಡಿ, ಜಾಬಿಗೆ ಅಂತಾನೆ ನಾನು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಿ ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗಬೇಕು ಅಂತ ಹೇಳಿ ನಾವು ಸತತವಾಗಿ ಇದ್ರ ಮೇಲೆನೆ ವಿಡಿಯೋಸ್ನ ನಾನು ತುಂಬಾ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲರಿಗೂ ಅವಕಾಶ ಇರುವಂತ, ಅವಶ್ಯಕತೆ ಇರುವಂತ ವಿಡಿಯೋಗಳನ್ನ ಕೊಡಬೇಕು ಅಂತ ಹೇಳಿ. ಹಾಗೆ ನನ್ನ ವಿಡಿಯೋ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಿಗೆ ರೀಚ್ ಆಗ್ತಾ ಇರೋದ್ರಿಂದ ನಾನು ಅಲ್ಲಿಗೆ ನಾನು ಅರ್ಥ ಆಗೋ ಮಟ್ಟಕ್ಕೆ ನಾನು ಹೇಳ್ಬೇಕಾಗಿದೆ. ಸೊ ಇನ್ನ ನಾನು ಸಿಂಪಲ್ ಆಗಿನೇ ನನ್ನ ಶಬ್ದಗಳು ಇರುತ್ತೆ. ಲೆಮನ್ ಡ್ರಾಪ್ ಅನ್ನುವಂತ ಈ ಶಬ್ದ, ಇದನ್ನ ನಾವ್ ಏನ್ ಮಾಡ್ಬೇಕು ಹಾಗಾದ್ರೆ, ಯಾರಿಗೆಲ್ಲ ಜಾಬ್ ಬೇಕಾಗಿದೆ ನನ್ನ ವಿಡಿಯೋ ನೋಡಿದ್ರ ಸಮಾಧಾನವಾಗಿ ಒಂದ್ ಕಡೆ ಕೂತ್ಕೊಳ್ಳಿ. ಜಾಬ್ ಬೇಕಾಗಿದೆ, ಕಣ್ಮುಚ್ಕೊಳ್ಳಿ, ನಿಮ್ಮ ಜಾಬ್ ಅನ್ನ ನೆನಪು ಮಾಡ್ಕೊಳ್ಳಿ. ನೆನಪು ಮಾಡ್ಕೊಂಡು, ಇಲ್ಲ ನಾನು ಈ ಜಾಬಿಗೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ನನ್ನ ಜಾಬ್ ನನಗೆ ಸಿಕ್ಕೇ ಸಿಗುತ್ತೆ, ನನಗೆ ಉದ್ಯೋಗನೇ ಇಲ್ಲಪ್ಪ ಅನ್ನೋರ್ಗೂ ಕೂಡ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಒಂದು, ನಿಮ್ಮ ಕನಸಿನ ಜಾಬಿಗೆ ಹೋಗ್ಬೇಕಾ, ಖಂಡಿತ ನಿಮ್ಮ ಪ್ರಯತ್ನದಂತೆ ನಿಮ್ಮ ಕನಸಿನ ಜಾಬ್ ಸಿಗುತ್ತೆ. ಇನ್ನ ಗವರ್ನಮೆಂಟ್ ಜಾಬ್ ಸಿಗ್ಬೇಕಾ, ಖಂಡಿತ ಗವರ್ನಮೆಂಟ್ ಜಾಬ್ ಸಿಕ್ಕೇ ಸಿಗುತ್ತೆ. ನಾವು ಕೂಡ ಗವರ್ನಮೆಂಟ್ ಕಡೆಯಿಂದ ಸಾಕಷ್ಟು ಉದ್ಯೋಗದ ಅವಕಾಶಗಳು ಜನರಿಗೆ ಬರಲಿ ಅಂತ ಹೇಳಿ ನಾವು ಕೂಡ ದಿನನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಧ್ಯಾನ ಮಾಡ್ತಾ ಇದ್ದೀವಿ. ನೀವು ಅದನ್ನ ನೋಡ್ತೀರಾ, ಮುಂದೆ ಸಾಕಷ್ಟು ಗವರ್ನಮೆಂಟ್ ಕಡೆಯಿಂದ ಉದ್ಯೋಗ ಅವಕಾಶಗಳು ನಿಮ್ಗೋಸ್ಕರ ಕಾಯ್ತಾ ಇದೆ, ಇದಂತೂ ಸತ್ಯ. ಸೊ ಹಾಗಿರುವಾಗ ಬನ್ನಿ, ಲೆಮನ್ ಡ್ರಾಪ್ ಏನ್ ಮಾಡ್ಬೇಕು. ಈ ಲೆಮನ್ ಡ್ರಾಪ್ ಅನ್ನುವಂಥದ್ದು, ನೀವು ನಿಮ್ಮ ಕೈಯಲ್ಲಿ ಗ್ರೀನ್ ಕಲರ್ ಪೆನ್ ತಗೊಂಡು ಲೆಮನ್ ಡ್ರಾಪ್ ಅಂತ ಒಂದು ಕಡೆ ಬರ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ನಿಮ್ಮ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ಗ್ರೀನ್ ಕಲರ್ ಪೆನ್ ತಗೊಂಡು ಲೆಮನ್ ಡ್ರಾಪ್ ಅಂತ ಹೇಳಿ ಬರ್ಕೊಳ್ಳಿ.
ಓಕೆ, ಒಂದು ಮೆಥಡ್. ಎರಡನೇದು ಏನ್ ಮಾಡ್ತೀರಿ, ನೀವು ಒಂದು ವೈಟ್ ಶೀಟ್ ತಗೊಳ್ತೀರಿ, ಲೆಮನ್ ಡ್ರಾಪ್ ಅಂತ ಬರೀತೀರಿ, ಕಣ್ಮುಚ್ಕೊಳ್ತೀರಿ, ಲೆಮನ್ ಡ್ರಾಪ್ ಅಂತ ಹೇಳ್ತೀರಿ. ನನ್ನ ಡ್ರೀಮ್ ಜಾಬ್ ಅಂದ್ರೆ ನಿಮ್ದು ಏನಿದೆ, ನೇಚರ್ ಆಫ್ ಜಾಬ್ ಯಾವ್ದಿದೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಜಾಬ್ ಸಿಕ್ಕಿದೆ ಅಂತ ಹೇಳಿ. ನೆಕ್ಸ್ಟ್ ಲೆಮನ್ ಡ್ರಾಪ್ ಅಂತ ಬರೀತೀರಿ, ಲೆಮನ್ ಡ್ರಾಪ್ ಅನ್ಕೋತೀರಿ, ನನ್ನ ಒಂದು ನೇಚರ್ ಆಫ್ ವರ್ಕ್ ನನಗೆ ಜಾಬ್ ಸಿಕ್ಕಿದೆ ಅಂತ. ಈ ರೀತಿ 108 ಸಾರಿ ನೀವು ಬರಿತೀರಿ. ಬರ್ದಿದ್ದು ಒಂದೇ ಸಾರಿ, ಕಣ್ಮುಚ್ಕೊಂಡು ಹೇಳುವಾಗ 3 ಸತಿ ಹೇಳ್ಕೊಳ್ತೀರಿ. ಅಲ್ಲಿಗೆ ಎಷ್ಟು ಸಾರಿ ನೀವು ಚಾಂಟ್ ಮಾಡ್ಬೇಕಾಯ್ತು, ಎಷ್ಟು ಸಾರಿ ನೀವು ನಿಮ್ಮ ಕನಸಿನ ಜಾಬ್ ಅನ್ನ ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ ಬಿಡ್ತೀರಿ, ನನಗೆ ಜಾಬ್ ಸಿಕ್ಕಿದೆ ಅಂತ ಹೇಳಿ. ಇದು ಮೊದಲನೇ ದಿನ ಮಾತ್ರ 108 ಸಾರಿ ಬರಿಬೇಕು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮೊದಲನೇ ದಿನ ಮಾತ್ರ, ದಿನ ಅನ್ನೋದಕ್ಕಿಂತ ಮೊದಲ ಸಾರಿ ಮಾತ್ರ ಪೇಜ್ ಅಲ್ಲಿ ಬರಿಬೇಕಾಗತ್ತೆ. ನಂತರ ಬರೆಯುವಂತ ಅವಶ್ಯಕತೆ ಇಲ್ಲ. ಬರ್ದಿರೋದನ್ನ ಏನ್ ಮಾಡ್ಬೇಕು, ಅದನ್ನ ನೀವು ಬರ್ನ್ ಮಾಡಿ ಯೂನಿವರ್ಸಿಗೆ ಕಳಿಸ್ಕೊಡಿ. ಹಾಗೆ ಇಟ್ಕೊಂಡ್ರು ತೊಂದರೆ ಏನೂ ಇಲ್ಲ, ಬಟ್ ಬರ್ನ್ ಮಾಡಿ ಯೂನಿವರ್ಸಿಗೆ ಕಳಿಸ್ಕೊಡಿ. ಸಾಯಂಕಾಲ ಆಗುತ್ತೆ, ಕಣ್ಣು ಮುಚ್ಕೊಳ್ತೀರಿ, ಸಮಾಧಾನವಾಗಿ ನಿಮ್ಮ ನೇಚರ್ ಆಫ್ ಜಾಬ್ ಅನ್ನ ಮೈಂಡಿಗೆ ತಗೊಳ್ತೀರಿ. ಲೆಮನ್ ಡ್ರಾಪ್ ನನ್ನ ಒಂದು ಕನಸಿನ ಜಾಬ್ ನನಗೆ ಸಿಕ್ಕಿದೆ. ಲೆಮನ್ ಡ್ರಾಪ್ ನನ್ನ ಕನಸಿನ ಜಾಬ್ ಸಿಕ್ಕಿದೆ. ಲೆಮನ್ ಡ್ರಾಪ್ ಅಂತ ಹೇಳಿ ಚಾಂಟ್ ಮಾಡ್ತಾ ಹೋಗಿ. ಎಷ್ಟು ಸಾರಿ ಚಾಂಟ್ ಮಾಡಬೇಕು? ಉದ್ಯೋಗ ಬೇಕು ಅಂತ ಹೇಳಿದ್ರೆ ಇಷ್ಟೇ ಸಾರಿ ಅಂತ ಹೇಳಕ್ ಸಾಕಾಗಲ್ಲ. ಹಶುವಾದ್ರೆ ಕೆಲವರಿಗೆ 1 ಚಪಾತಿ ಹೊಟ್ಟೆ ತುಂಬುತ್ತಾ, 2 ತಿನ್ಬೇಕಾಗತ್ತೆ, ಕೆಲವರಿಗೆ 3, ಕೆಲವರಿಗೆ 4, ಇನ್ನೂ ಸ್ಟ್ರಾಂಗ್ ಇರೋರಿಗೆ 5-6 ಚಪಾತಿ ತಿನ್ಬೇಕಾಗತ್ತೆ. ಸೊ ಹೀಗಿರುವಾಗ ಅವರವರ ಹಶುವು, ಅವರವರ ಎನರ್ಜಿ, ಫ್ರೀಕ್ವೆನ್ಸಿ, ಅವರವರ ಮೈಂಡ್ ಸೆಟ್ ಮೇಲೆ ನಾವು ಚಾಂಟ್ ಮಾಡಿ ಅಂತ ಹೇಳ್ತೀವಿ. ಯಾರಿಗೆ ಉದ್ಯೋಗ ಇಲ್ವೋ ದಯವಿಟ್ಟು ಇದನ್ನೇ ಒಂದು ಜಪ ತರ, ತಪಸ್ಸಿನ ತರ ನೋಡಿ. ಏನು ನಾನು ದೊಡ್ಡದಾಗಿ ನಿಮಗೆ ಉಪವಾಸ ವ್ರತ ಮಾಡಿ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಳಿ, ಪಾದ ಯಾತ್ರೆ ಮಾಡಿ, ಅದು ಮಾಡಿ, ಹೋಮ ಮಾಡಿ, ಯಾವುದು ಹೇಳ್ತೀನ, ಕೆಲವೊಂದು ಶಬ್ದಗಳನ್ನ ಮಾತ್ರ ಕೊಡ್ತಾ ಇದ್ದೀನಿ. ಇದನ್ನ ಇಟ್ಕೊಂಡು ನೀವು ಎಲ್ಲಿ ಕೂತಿರ್ತೀರೋ ಅಲ್ಲೇನೆ ಮೈಂಡ್ ಅಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು, ನಿಮ್ಮ ಒಂದು ಉಸಿರಾಟದ ಕಡೆ ಗಮನ ಕೊಟ್ಕೊಂಡು, ನಿಮ್ಮ ಪ್ರೆಷರ್ಸ್ನೆಲ್ಲ ಡೌನ್ ಮಾಡಿಕೊಂಡು, ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಪಾಸಿಟಿವ್ ಥಾಟ್ಸ್ ಗಳನ್ನ ಕೊಟ್ಕೊಂಡು ನನಗೆ ಈ ಜಾಬ್ ಸಿಕ್ಕಿದೆ ಅಂತ ಹೇಳಿ ಇದನ್ನ ಚಾಂಟ್ ಮಾಡ್ತಾ ಹೋದ್ರೆ ಅಷ್ಟೇ ಸಾಕು. ಖಂಡಿತ ನೀವು ಪ್ರಯತ್ನ ಪಡ್ತಾ ಇರೋಂಥ ಜಾಬು ನಿಮಗೆ ಡೆಫಿನೆಟ್ಲಿ ಬರುತ್ತೆ. ಹೆಂಗ್ ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯಾರೋ ನಿಮ್ಗೆ ಇನ್ಫಾರ್ಮ್ ಮಾಡ್ಬೋದು, ಮನೆಗೇನೆ ಡೈರೆಕ್ಟ್ ಆಗಿ ಲೆಟರ್ ಬರ್ಬೋದು, ಇಂಟರ್ವ್ಯೂ ಬರ್ಬೋದು, ಯಾರೋ ಆಫರ್ ಲೆಟರ್ನ ನಿಮಗೆ ಕಳಿಸ್ಕೊಡ್ಬೋದು, ಫ್ರೆಂಡ್ಸ್ಗಳ ಮುಖಾಂತರ ಬರ್ಬೋದು, ಫ್ಯಾಮಿಲಿ ಮೆಂಬರ್ಸೇ ಯಾರೋ ಹೇಳ್ಬೋದು, ರಿಲೇಟಿವ್ಸ್ ಹೇಳ್ಬೋದು, ಯಾರು ಬೇಕಾದರೂ ನಿಮಗೆ ಇಲ್ಲಿ ಜಾಬ್ ಆಪರ್ಚುನಿಟಿ ಇದೆ ಅಂತ ಹೇಳಿ ನಿಮ್ಮನ್ನ ಅವಕಾಶ ಹುಡುಕಿಕೊಂಡು ಬರುತ್ತೆ. ಇದನ್ನ ನೀವು ಮಾಡ್ತಾ ಹೋಗಿ, ಖಂಡಿತ ನಿಮ್ಮ ಡ್ರೀಮ್ ಜಾಬ್ ನಿಮ್ಮನ್ನ ಹುಡುಕಿಕೊಂಡು ಬರೋದ್ರಲ್ಲಿ ಸಂಶಯನೇ ಬೇಡ. ಹಾಗೆ ಮದುವೆ ಆಗಿಲ್ಲ ಅನ್ನೋರು ಕೂಡ ನನ್ನ ಈ ಒಂದು ವಿಡಿಯೋ ಸಿಕ್ಕ ತಕ್ಷಣ ಲೆಮನ್ ಡ್ರಾಪ್ ಅಂತ ಒಂದ್ಸರಿ ಬರಿಬೇಕು ವೈಟ್ ಶೀಟ್ ಅಲ್ಲಿ. ಲೆಮನ್ ಡ್ರಾಪ್ ಅಂತ 3 ಸರಿ ಕಣ್ಮುಚ್ಕೊಂಡು ಹೇಳಿ. ಹಾಗೆ ನೀವೇನ್ ಹೇಳ್ಬೇಕು, 2ನೇ ಸರಿ ಲೆಮನ್ ಡ್ರಾಪ್ ಅಂತ ಬರಿಬೇಕು, 3 ಸಾರಿ ಕಣ್ಮುಚ್ಕೊಂಡು ಹೇಳ್ಬೇಕು. ಈ ತರ 108 ಸಾರಿ ಬರೆದ ನಂತರ ಆ ಒಂದು ನಿಮ್ಗೆ ಇನ್ಸ್ಟಾಲೇಷನ್ ಆಗೋಗುತ್ತೆ. ನಿಮ್ಮ ಮೈಂಡಿಗೆ, ಸೋಲಿಗೆ, ಬಾಡಿಗೆ ಅದು ಒಂದು ಈ ವರ್ಡ್ ಇನ್ಸ್ಟಾಲೇಷನ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ಬೇಕಾಗತ್ತೆ. ಏನ್ ಹೇಳಿ, ನನ್ನ ಮದುವೆ ಫಿಕ್ಸ್ ಆಗಿದೆ, ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅಥವಾ ಹುಡುಗಿ ಸಿಕ್ಕಿದ್ದಾಳೆ, ನನ್ನ ಮದುವೆ ಈ ರೀತಿನೇ ಆಗಿದೆ, ಇಷ್ಟು ತಿಂಗಳೊಳಗೆ ನನ್ನ ಮದುವೆ ಆಗೋಗಿದೆ ಅಂತ ಹೇಳಿ ನೀವು ಇದನ್ನ ವಿಶ್ ಮಾಡ್ತಾ ಹೋಗಿ. ಸಂಪೂರ್ಣವಾಗಿ ಬೆಳಿಗ್ಗೆ ಸಾಯಂಕಾಲ ವಿಶ್ ಮಾಡ್ತಾ ಹೋಗಿ. ನೆನ್ಪಿಟ್ಕೊಳ್ಳಿ, ನೀವು ಮೊದಲ ಸಾರಿ ಮಾತ್ರ ವೈಟ್ ಶೀಟ್ ಅಲ್ಲಿ ಬರಿಬೇಕು. ಅದು ಬರ್ದಾದ್ಮೇಲೆ ನೀವು ಬರ್ನ್ ಮಾಡಿ ಯೂನಿವರ್ಸಿಗೆ ಕಳಿಸಿ. ನಿಮ್ಮ ಜೊತೆಲೇ ಇದ್ರೂ ತೊಂದರೆ ಏನು ಇಲ್ಲ, ಆದ್ರೂ ಬರ್ನ್ ಮಾಡಿ ನೀವು ಯೂನಿವರ್ಸಿಗೆ ಕಳಿಸ್ಬೋದು. ಹಾಗೆ ಎಷ್ಟೊತ್ತು ಮಾಡಬೇಕು ಅಂದ್ರೆ ಎಷ್ಟೊತ್ತಾದ್ರೂ ಮಾಡಿ. ನಾನೀಗ ಹೇಳ್ತಾ ಇಲ್ಲ 108 ಸಾರಿ ಅನ್ನೋದು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅದನ್ನ ಹೊರತುಪಡಿಸಿ ನೀವು ಎಷ್ಟು 1108 ಸಾರಿ ಮಾಡ್ತೀರಾ ಖಂಡಿತ ಮಾಡಿ ಅಂತಾನೆ ಹೇಳುವಂಥದ್ದು. ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಮೇಲೆ ಇದು ಡಿಪೆಂಡ್ ಆಗುತ್ತೆ.
ಹಾಗೆ ಯಾರೆಲ್ಲ ಮನೆ ಕಟ್ಟಿಸ್ಬೇಕು ಅನ್ಕೊಂಡಿದ್ದೀರೋ, ಸೈಟ್ ತಗೋಬೇಕು ಅನ್ಕೊಂಡಿದ್ದೀರೋ ಅಂತವರು ಕೂಡ ಲೆಮನ್ ಡ್ರಾಪ್ ಲೆಮನ್ ಡ್ರಾಪ್ ಲೆಮನ್ ಡ್ರಾಪ್ ಅನ್ಕೊಂಡು ನಿಮ್ಮ ಒಂದು ಯಾವುದು ಡ್ರೀಮ್ ಇದೆ, ಆಸೆ ಆಕಾಂಕ್ಷೆ ಕನಸುಗಳಿದೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಲೆಮನ್ ಡ್ರಾಪ್ ನನ್ಗೆ ನಾನು ಇಲ್ಲಿ ಮನೆ ಕಟ್ಟಿದ್ದೀನಿ, ನಾನ್ ಮನೆ ತಗೊಂಡಿದ್ದೀನಿ, ಸೈಟ್ ತಗೊಂಡಿದ್ದೀನಿ ಅಂತಾನೆ ನೀವು ನಿರಂತರವಾಗಿ ಇದನ್ನ ಚಾಂಟ್ ಮಾಡ್ತಾ ಹೋಗ್ಬೇಕು. ಎಷ್ಟು ದಿನ ಮಾಡ್ಬೇಕು? 21 ಡೇಸ್ ನೀವು ಮಾಡ್ಲೇಬೇಕು. 21 ಡೇಸ್ ನೀವು ಮಾಡಲೇಬೇಕು. 21 ಡೇಸ್ ಆದ್ಮೇಲೆ ಇದ್ರ ಬಗ್ಗೆ ನೀವು ಗಮನ ಕೊಡದೇನೆ, ಡೌಟ್ ಪಡ್ದೇನೆ ಬಿಟ್ಬಿಡ್ಬೇಕು. ಯೂನಿವರ್ಸು ಇದನ್ನ ಕನ್ಸಿಡರ್ ಮಾಡಿರುತ್ತೆ. ಯಾವ ಸಂದರ್ಭದಲ್ಲಿ ಆಗುತ್ತೋ ಗೊತ್ತಿಲ್ಲ. 3 ದಿವಸದಲ್ಲೇ ನಿಮ್ಗೆ ಉತ್ತರ ಬರ್ಬೋದು, 7 ದಿವಸದಲ್ಲಿ ಉತ್ತರ ಬರ್ಬೋದು. ಸೊ ಬರ್ಲಿಲ್ವಾ ಉತ್ತರ? ಡೌಟ್ ಪಡ್ಬೇಡಿ. ನಿಮ್ಮ ಕೆಲಸ ಏನು? 21 ದಿನ ಮಾಡುವಂಥದ್ದು. 21 ದಿನ ಸತತವಾಗಿ ಮಾಡಿ. ಆಮೇಲೆ ಉತ್ತರ ಬರ್ಲಿಲ್ವಾ? ಸುಮ್ಮನೆ ಇರ್ಬೇಕು, ಡೌಟ್ ಪಡ್ಬೇಡಿ. ಯಾಕೆ ಅಂದ್ರೆ ನೀವು ಕಳಿಸಿರುವಂತದ್ದು ಯೂನಿವರ್ಸಿಗೆ, ಭಗವಂತನಿಗೆ ನೀವು ರೀಚ್ ಮಾಡಿಸಿದ್ದೀರಿ. ಭಗವಂತ ಖಂಡಿತವಾಗ್ಲೂ ನಿಮ್ದು ಯಾರ್ದು ಋಣ ಇಟ್ಕೊಳ್ಳಲ್ಲ, ಅಷ್ಟು ಅಂತ ಹೇಳ್ತಾನೆ. ನಿಮಗೆ ನೀವು ಮಾಡಿರೋಂತ ಕೆಲಸಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ. ಕೆಲವರಿಗೆ ಬೇಗ, ಕೆಲವರಿಗೆ ಮಧ್ಯ, ಕೆಲವರಿಗೆ ಲೇಟ್ ಆಗಿ, ಈ ತರ ಉತ್ತರಗಳು ಸಿಗ್ತಾ ಹೋಗುತ್ತೆ. ಇದನ್ನ ಮಾಡಿ. ಲೆಮನ್ ಡ್ರಾಪ್ ಅನ್ನುವಂತ ಈ ಒಂದು ಶಬ್ದದಿಂದ ಏನ್ ಬೇಕಾದ್ರೂ ಪ್ರಮೋಷನ್ ಸಿಗ್ಬೇಕಾ, ಸ್ಯಾಲರಿ ಹೈಕ್ ಆಗ್ಬೇಕಾ, ಟ್ರಾನ್ಸ್ಫರ್ ಆಗ್ಬೇಕಾ, ಕಾಲೇಜ್ ಸೀಟ್ ಸಿಗ್ಬೇಕಾ, ಮಕ್ಕಳು ಎಜುಕೇಶನ್ ಅಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ಸ್ಕೋರ್ ಮಾಡ್ಬೇಕಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಸ್ಕೋರ್ ಮಾಡ್ಬೇಕಾ, ಪ್ರತಿಯೊಂದಕ್ಕೂ ಲೆಮನ್ ಡ್ರಾಪ್ ಅನ್ನುವಂಥದ್ದು ಯೂಸ್ ಆಗುತ್ತೆ. ನೀವು ನಿಮ್ಮ ಆರ್ಟಿಸ್ಟಿಕ್ ಆಗಿ ಯಾವುದಕ್ಕೆಲ್ಲ ಯೂಸ್ ಮಾಡ್ಕೊಳ್ತಿರೋ ಈ ಒಂದು ಪದವನ್ನ, ವರ್ಡ್ ಅನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಒಟ್ಟಿಗೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನಾ ಕೊಟ್ಟಂತ ಈ ಇನ್ಫಾರ್ಮೇಶನ್ಗೆ ಹೈಪ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೋಗ್ಬರ್ಲಾ. ನಮಸ್ಕಾರ.